ಪಂಚಾಯಿತಿ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆಗೆ ಇವತ್ತು ಸಾರಿಗೆ ಹಾಗೂ ಮುಜರಾಯಿ ಖಾತೆಯ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ರಾಜ್ಯದಲ್ಲಿ ಸಾರಿಗೆ ನೌಕರರು ಈಗಾಗಲೇ ಮುಷ್ಕರಕ್ಕೆ ಕೊಟ್ಟಿರುವ ಕರೆ ಮೇ 20 ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಅದೇ ದಿವಸನೇ ಸಾರಿಗೆ ನೌಕರರು ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ವೇತನ ಪರಿಷ್ಕರಣೆ ಸೇರಿದಂತೆ ಬೇರೆ ಬೇರೆ ಬೇಡಿಕೆಗಳಿದ್ದಾವೆ. ಕಳೆದ 5-6 ತಿಂಗಳಿನಿಂದ ಬಹಳ ಸುತ್ತಿನ ಮಾತುಕತೆಗಳು ನಡೆದಿದ್ದಾವೆ. ಮುಷ್ಕರದ ಹಾದಿಯನ್ನು ಹಿಡಿದಂಥವರು ವಾಪಸ್ ತೆಗೆದುಕೊಂಡಿದ್ದು ಕೂಡ ನಡೆದು ಹೋಗಿದೆ. ಆದರೆ ಯಾಕೆ ಈ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತಾ ಇಲ್ಲ? ಇನ್ನು ರಾಜ್ಯದಲ್ಲಿರುವಂತಹ ಮುಜರಾಯಿ ದೇವಸ್ಥಾನಗಳ ಅಭಿವೃದ್ಧಿಯ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ತೆಗೆದುಕೊಂಡಿರುವಂತಹ ಕೆಲವು ಕ್ರಮಗಳು ಮತ್ತು ಅದಕ್ಕೆ ಎದುರಾಗಿರುವ ಕೆಲವು ಅಡಚಣೆಗಳು ಎಲ್ಲ ವಿಷಯಗಳ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಿ. ರಾಮಲಿಂಗಾರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾರಿಗೆ ನೌಕರರು ಸರ್ಕಾರದ 3 ವರ್ಷದ ಸೆಲೆಬ್ರೇಷನ್ನ ಸಂದರ್ಭದಲ್ಲೇ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ ತುಂಬಿದ ದಿವಸನೇ ಅವರ ಮುಷ್ಕರವು ಕೂಡ ನಡೀತಾ ಇದೆ. ನಾವು ಬಸ್ ಓಡಿಸಲ್ಲ ಅಂತ ಹೇಳಿದ್ದಾರೆ. ಕಳೆದ 5-6 ತಿಂಗಳಿಂದ ಬಹಳ ಸೂತ್ರ ಮಾತುಕತೆಗಳು ನಡೆದಿದ್ದಾವೆ. ಆದರೆ ಯಾಕೆ ಇನ್ನೂ ಕೂಡ ಸಮಸ್ಯೆ ಸಂಪೂರ್ಣ ಬಗೆಹರಿಯೋದಕ್ಕೆ ಸಾಧ್ಯ ಆಗಿಲ್ಲ? ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನಲ್ಲಿ 4 ಕಾರ್ಪೊರೇಷನ್ಸ್ ಇದೆ. BMTC, ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ ಮತ್ತು KSRTC. ಒಟ್ಟು 1,05,000 ಜನ ನೌಕರರು ಈಗಿದ್ದಾರೆ. ಆಮೇಲೆ ಈ ವೇತನ ಪರಿಷ್ಕರಣೆ ಅನ್ನೋದು ಸರ್ಕಾರದಲ್ಲೂ ಆಗುತ್ತೆ, ಎಲ್ಲ ಇಲಾಖೆಯಲ್ಲೂ ಆಗುತ್ತೆ. ನಮ್ಮ ಕಾರ್ಪೊರೇಷನ್ನಲ್ಲಿ ಸುಮಾರು 4 ವರ್ಷಕ್ಕೊಮ್ಮೆ ಒಂದ್ಸಲಿ ಈ ವೇತನ ಪರಿಷ್ಕರಣೆ ಆಗುತ್ತೆ. ಹೌದು. 2016ರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದಾಗ ವೇತನ ಪರಿಷ್ಕರಣೆ ಆಗಿತ್ತು. ಆಮೇಲೆ 4 ವರ್ಷಕ್ಕೊಮ್ಮೆ ಅಂದರೆ 20ರಲ್ಲಿ ಆಗಬೇಕಾಗಿತ್ತು. ಹೌದು. 20ರಲ್ಲಿ ಕರೋನಾ ಆಯಿತು, 21ರಲ್ಲೂ ಕೂಡ ಕರೋನಾ ಆಯಿತು. ಆಗ ಸರ್ಕಾರ ಮಾಡೋಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಆಗ ಬೊಮ್ಮಾಯಿ ಅವ್ರ ಸರ್ಕಾರ ಈ ಕರೋನಾ ಸಂದರ್ಭದಲ್ಲಿ ತೀರಾ ಇಕ್ಕಟ್ಟಿಗೆ ಸಿಗಾಕೊಂಡಿದ್ರು ಸಂಸ್ಥೆಗಳು. ಆಗ ಸ್ಯಾಲ್ರೀಸ್ಗೂ ದುಡ್ಡು ಕೊಟ್ಟರು, ಮತ್ತು ಬಸ್ ಪರ್ಚೇಸ್ಗೂ ಕೂಡ ಕೊಟ್ಟಿದ್ರು ಅವರು. ಆಮೇಲೆ ನಮಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 4,000 ಕೋಟಿ ಸಾಲನೂ ಇತ್ತು. ಓಕೆ. ಆಮೇಲೆ ಈ ವೇತನ ಪರಿಷ್ಕರಣೆ 20ರಲ್ಲಿ ಆಗಬೇಕಾಗಿರೋದು 17/3/23ರಲ್ಲಿ ತೀರ್ಮಾನ ತಗೊಂಡ್ರು. ಮಾರ್ಚಲ್ಲಿ ತಗೊಂಡ್ರು. ಅದೇನು ಮಾಡಿದ್ರು, ಆ ತೀರ್ಮಾನವನ್ನು ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು. ಓಕೆ. ಪ್ರಾಸ್ಪೆಕ್ಟಿವ್ ಅಂದರೆ 1/4/23ರಿಂದ ಜಾರಿ ಬರುತ್ತೆ ಅಂತ ಮಾಡಿದ್ರು. ಅಷ್ಟೊತ್ತಿಗೆ ರಾಜ್ಯದಲ್ಲಿ ಚುನಾವಣೆ ಆಮೇಲೆ ಘೋಷಣೆ ಆಯಿತು. ಆಮೇಲೆ ನಮ್ಮ ಸರ್ಕಾರ ಬಂತು. ಇವರು ಯೂನಿಯನ್ ಲೀಡರ್ಸ್ ವಾದ ಏನು ಅಂದರೆ ಇದು ರೆಟ್ರಾಸ್ಪೆಕ್ಟಿವ್ ಇರಬೇಕು ಅಂತ. ರೆಟ್ರಾಸ್ಪೆಕ್ಟಿವ್ ಇರಬೇಕು ಅಂದರೆ 1/4/20ರಿಂದ ಇರಬೇಕು ಅಂತ ಇವ್ರ ವಾದ. ಓಕೆ. ಆಗಿನ ಸರ್ಕಾರ 1/4/23 ಅಂತ ಮಾಡೋಗಿದ್ರು. ಇದು ಮುಖ್ಯಮಂತ್ರಿಗಳ ಜೊತೆ ಮತ್ತು ನಮ್ಮ ಜೊತೆ ಚರ್ಚೆ ಮಾಡಿದಾಗ ಅವ್ರ ವಾದ ಅವ್ರದ್ದು, ಸರ್ಕಾರದ ವಾದ ಸರ್ಕಾರ, ಈಗೆಲ್ಲ ಕೊನೆಗೆ ಆಮೇಲೆ ನಾನೇ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕೆಲವು ಲೀಡರ್ಸ್ ಹತ್ರ ಮಾತಾಡಿದೆ. ನಾನು ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ರು ಇಲ್ಲ ಅಂತ ಹೇಳ್ಬೋದು. ಈಗ ನಾನು ಅದನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ಒಂದು ಅಮ್ಕಬಲ್ಲಾಗಿ ನೀವೊಂದು ಹೆಜ್ಜೆ ಮುಂದೆ ಬನ್ನಿ, ನಾನೊಂದು ಹೆಜ್ಜೆ ಮುಂದೆ ಬರ್ತೀನಿ ಅಂತೇಳಿ ಮಾತಾಡಿ 1/4/25ಕ್ಕೆ ವೇತನ ಪರಿಷ್ಕರಣೆ ಅಂತ ತೀರ್ಮಾನ ಮಾಡಿ, ಆಮೇಲೆ 26 ತಿಂಗಳು ಹಿಂಬಾಕಿ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ಆಮೇಲೆ ಅವ್ರು ಯಾಕೋ ಒಪ್ಪಲಿಲ್ಲ. ಇಲ್ಲ, ನಮಗೆ 1/4/20ರಿಂದನೇ ಆಗಬೇಕು, 38 ತಿಂಗಳದು ಕೊಡಬೇಕು ಅಂತ ಅವರೀಗ ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ ಈ ವೇತನ ಪರಿಷ್ಕರಣೆ ವಿಚಾರದಲ್ಲಿ. ಶಕ್ತಿ ಯೋಜನೆಯಿಂದಾಗ್ಲೇ ಸರ್ಕಾರದ ಕಾಂಗ್ರೆಸ್ನ ಬಹಳ ಜನಪ್ರಿಯವಾಗಿರುವ ಶಕ್ತಿ ಯೋಜನೆಯ ಕಾರಣದಿಂದಾಗಿಯೇ ನಿಗಮಗಳು ನಿಶ್ಶಕ್ತಗೊಂಡಿದ್ದಾವೆ, ಅದರಿಂದಾಗಿ ನಿಮಗೆ ವೇತನ ಪರಿಷ್ಕರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಹೇಳ್ತಾರೆ. ಇದು ಹಾಗಾಗಿ ಈ ಆರೋಪಕ್ಕೆ ಏನು ಹೇಳ್ತೀರಿ? ಆಮೇಲೆ ನಮ್ಮ ಪಿರಿಯಡಲ್ಲಿ ಶಕ್ತಿ ಬಂತು, ನಿಶಕ್ತಿ ಆಯಿತು ಅಂತ ಅಶೋಕ್ ಅವರು ಹೇಳ್ತಾರೆ, BJP ನಾಯಕರು ಹೇಳ್ತಾರೆ. ಅವ್ರ ಕಾಲದಲ್ಲಿ ಶಕ್ತಿ ಇರಲಿಲ್ವಲ್ಲ, ಶಕ್ತಿ ಕಾರ್ಯಕ್ರಮ ಅವ್ರ ಕಾಲದಲ್ಲಿ ಇರಲಿಲ್ಲ. ಯಾಕೆ 4,000 ಕೋಟಿ ಸಾಲ ಬಿಟ್ಟು ಹೋದ್ರಿ? ಆಮೇಲೆ 8 ತಿಂಗಳ ಕಾಲ ವೇತನ ಪರಿಷ್ಕರಣೆ ನೀವು ಮಾಡಿ ಹಣ ಯಾಕೆ ಕೊಡದೆ ಹೋದ್ರಿ? ಇದು ನನ್ನ ಪ್ರಶ್ನೆ ಅವರಿಗೆ. ಆಮೇಲೆ ನಾವು ಈ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಇದು ಸುಮ್ಮನೆ ಚುನಾವಣೆಗೋಸ್ಕರ
ಘೋಷಣೆ ಮಾಡಿದ್ದಾರೆ, ಇವರು ಮಾಡೋದಿಲ್ಲ ಅಂತಲೇ ಹೇಳ್ತಾಯಿದ್ರು. ಹೌದು. ಇವನ್ ಬೊಮ್ಮಾಯಿಯವರು ಒಂದು ತಿಂಗಳಾದ ತಕ್ಷಣ ಒಂದು ಕಾಮೆಂಟ್ ಮಾಡಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ದವರು, ಬಸ್ ಡೀಸೆಲ್ ಇಲ್ಲದೆ ಬಸ್ಸುಗಳು ಎಲ್ಲ ಅಂದರೆ ಅಲ್ಲಿ ನಿಂತು ಹೋಗ್ಬಿಡುತ್ತೆ ಅಂತೆಲ್ಲ ಕೂಡ ಟೀಕೆ ಮಾಡಿದರು. ಆದರೂ ಕೂಡ 4 ವರ್ಷ ಅವರು ಬಸ್ಸಸ್ಸೇ ತೊಗೊಂಡಿರಲಿಲ್ಲ, ಒಂದು ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ ರಿಕ್ರೂಟ್ಮೆಂಟು ಮಾಡಿರಲಿಲ್ಲ 4 ವರ್ಷ. ನಾವು 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. 1,450ಕ್ಕಿಂತಲೂ ಹೆಚ್ಚು ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ವಿ. ಆಮೇಲೆ ಇನ್ನೂ ನಮ್ಮ ನೌಕರರಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀವಿ. ಈ ಸಾಲಕ್ಕೂ ಶಕ್ತಿ ಯೋಜನೆಗೂ ಸಂಬಂಧ ಏನು ಅಂತೇಳಿ, ಯಾಕಂದರೆ ಶಕ್ತಿಯಿಂದಾಗಿ ನಿಶಕ್ತಿ ಆಗ್ತಾ ಇದೆ ಅಂತಂದರೆ ಸರ್ಕಾರ ಹಾಗಾದರೆ ಶಕ್ತಿ ಯೋಜನೆ ಹಣವನ್ನು ತುಂಬ್ತಾ ಇಲ್ವಾ, ತುಂಬ್ತಾ ಇದೆಯಾ? ಇಲ್ಲ, ಶಕ್ತಿಗೂ ಮತ್ತು ನಮ್ಮ ಸಂಸ್ಥೆಯ ಹಣಕಾಸಿನ ವ್ಯವಹಾರಕ್ಕೂ ಯಾವ ಸಂಬಂಧನೂ ಇಲ್ಲ. ಶಕ್ತಿಯಿಂದ ಆ್ಯಕ್ಚುಯಲಾಗಿ ನಮಗೆ ಶಕ್ತಿ ತುಂಬಿದೆ. ಆಮೇಲೆ ನಮಗೆ ಅಧಿಕಾರ ವಹಿಸ್ಕೊಂಡಂಥ ಸಂದರ್ಭದಲ್ಲಿ ನಮಗೇನಾಗಿತ್ತು, 4,000 ಕೋಟಿ ಸಾಲ ಬಿಟ್ಟೋಗಿದ್ರು, ಬಸ್ಸಸ್ಸು ತೊಗೊಂಡಿರಲಿಲ್ಲ. ನಾವು ಬಂದಮೇಲೆ 7,800 ಬಸ್ ತೊಗೊಂಡ್ವಿ. ರಿಕ್ರೂಟ್ಮೆಂಟು ಮಾಡಿರಲಿಲ್ಲ 4 ವರ್ಷ. ನಾವು 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಆಮೇಲೆ 1,450 ಜನ ಅನುಕಂಪದ ಆಧಾರದ ಮೇಲೆ ತೊಗೊಂಡ್ವಿ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಹೋದ ವರ್ಷ 2,000 ಬಸ್ಸಿಗೆ ದುಡ್ಡು ಕೊಟ್ಟರು. ಈ ವರ್ಷ 1,000 ಬಸ್ ತೊಗೊಳಕ್ಕೆ ದುಡ್ಡು ಕೊಟ್ಟರು. ಅದ್ರ ಹಿಂದೆ 7,800 ಬಸ್ ತೊಗೊಳೋದಕ್ಕೂ ಕೂಡ ಅವರೇ ಹಣ ಸಹಾಯ ಮಾಡಿದ್ದು. ನಮ್ಮಲ್ಲಿ ಸಂಸ್ಥೆಯಲ್ಲಿ ದುಡ್ಡಿರಲಿಲ್ಲ ನಮಗೆ. ಅದರಿಂದ ರಾಜಕೀಯ ಕಾರಣಕ್ಕೋಸ್ಕರ ವಿಪಕ್ಷದವರು ಟೀಕೆ ಮಾಡ್ತಾರೆ. ಆದರೆ ಈ ಇನ್ನೊಂದು ಭಾಳ ಮುಖ್ಯವಾದ ಬೇಡಿಕೆ ಸಾರಿಗೆ ನೌಕರರಿರುವಂಥದ್ದು, ನಮಗೆ 38 ತಿಂಗಳ ಹಿಂಬಾಕಿ ಕೊಡಬೇಕು ಅಂತೇಳಿ ಸರ್ಕಾರ ಹೇಳ್ತಿದೆ. ನೀವು ಹೇಳ್ತಾ ಇದ್ರಿ 26 ತಿಂಗಳದ್ದು ಹಿಂಬಾಕಿ ಕೊಡ್ತೀವಿ ತಗೊಂಡು. ಇಲ್ಲ, ನಮಗೆ ಇನ್ನೂ ಆ ಹೆಚ್ಚುವರಿ 12 ತಿಂಗಳದನ್ನು ಕೊಡಲೇಬೇಕು. ಇತರೆ ಅನೇಕ ಬೆನಿಫಿಟ್ಸ್ ನಮಗೆ ಸಿಗಬೇಕಾಗಿರೋದು ಕೂಡ ನಿಗಮಗಳ ಮೂಲಕವಾಗಿ ಸಿಗ್ತಾ ಇಲ್ಲ. ಅದು ಡೈಲಿ ಅಲವೆನ್ಸ್ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ತೊಂದರೆ. ಅಲೋಯನ್ಸಸ್ಸು ಬೇರೆ ಅಂಥದ್ದು ಯಾವುದು ಕೂಡ ಬಾಕಿ ಇಲ್ಲ. ಬೇರೆ ಯಾವುದು ಆ ಥರದ್ದು ಯಾವುದು ಬಾಕಿ ಇಲ್ಲ. ಆಮೇಲೆ 38 ತಿಂಗಳು ಕೊಡಬೇಕಾಗಿತ್ತು, ಅದರಲ್ಲಿ 26 ತಿಂಗಳು ಕೊಡೋದು ಅಂತ ತೀರ್ಮಾನ ಆಗಿದೆ. ಯಾಕೆಂದರೆ ಕರೋನಾ ಸಂದರ್ಭದಲ್ಲಿ ಆಗಿನ ಸರ್ಕಾರ ಸುಮಾರು 7,000 ಕೋಟಿ ಕೊಟ್ಟಿದ್ರು, ಈ ಸ್ಯಾಲ್ರೀಸ್ಗೆ ಕೊಟ್ಟಿದ್ರು. ಡೀಸೆಲ್ಗೆ, ನಾನು ಆಗಲೇ ಬಸ್ಸಸ್ ಅಂತ ಹೇಳಿದೆ, ಡೀಸೆಲ್ಗೂ ಕೂಡ ದುಡ್ಡಿರಲಿಲ್ಲ ಆಗ ಆ ಪರಿಸ್ಥಿತಿ ನೋಡಿಕೊಂಡು ಬೊಮ್ಮಾಯಿಯವರು 1/4/23 ಅಂತ ಅವ್ರು ತೀರ್ಮಾನ ಮಾಡಿರೋ ಅಂತ ನಾನು ಗೆಸ್ ಮಾಡ್ತೀನಿ. ಅವರು ಸಹಾಯ ಮಾಡಿದ್ದಾರೆ. ಡೀಸೆಲ್ಗೆ ಹಣ ಕೊಟ್ಟಿದ್ದು, ಡೀಸೆಲ್ ಹಣ ಕೊಡದೇ ಇದ್ದರೆ, ಸ್ಯಾಲ್ರೀಸ್ಗೆ ಹಣ ಕೊಡದೇ ಇದ್ದರೆ ಸಂಸ್ಥೆನೇ ಇನ್ನೂ ಕೆಟ್ಟ ಪರಿಸ್ಥಿತಿಗೆ ಬರ್ತಿತ್ತು. ಬಟ್ ಈಗ ಒಂದು ವೇಳೆ ಇಲ್ಲ, ನಾವು ಬಸ್ ಓಡಿಸೋದೇ ಇಲ್ಲ, ಮನೇಲಿ ಕೂತ್ಕೊಳ್ಳಿ ಅಂತೇಳಿ ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಹೇಳಿದ್ದಾರೆ. ಮೇ 20ನೇ ತಾರೀಕಿಂದ ಮನೇಲಿ ಕೂತ್ಕೊಳ್ಳಿ, ನೀವು ಯಾರು ಕೂಡ ಬರಬೇಡಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ಅವತ್ತಿಗೆ ಬಸ್ ಓಡಿಸ್ತೀರಿ? ಇವತ್ತೇನು ಮಾತಾಡೋದಿಲ್ಲ, ಬಸ್ ಓಡಿಸ್ತೀರಿ ಅನ್ನೋ ವಿಶ್ವಾಸ? ಇವತ್ತೇನು ನಾನು ಕಾಮೆಂಟ್ ಮಾಡಲ್ಲ. ಅಂದರೆ ಪ್ರಯಾಣಿಕರಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತಲ್ಲ, ಪ್ರಯಾಣಿಕರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತೀವಿ. ಅಂದರೆ ಬಸ್ಗಳು ಓಡ್ತವೆ ಅವತ್ತು. ಪ್ರಯಾಣಿಕರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ್ದು. ಆದರೆ ಅದರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. 19ನೇ ತಾರೀಕಿಗೆ ತುಮಕೂರಿನಲ್ಲಿ ನಿಮ್ಮ ಸಮಾವೇಶ ಇದೆ, ಅದಕ್ಕೆ ಕೂಡ ನಾವು ಕಪ್ಪು ಬಾವುಟ ಪ್ರದರ್ಶಿಸ್ತೀವಿ, ಅವತ್ತು ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳ್ಕೊಂಡು ಹೇಳಿದರೆ, ನಮಗೆ ಹೆದರ್ಕೊಂಡೇ ಇವರು ಒಂದು ದಿವಸ ಮೊದಲು ಮಾಡ್ತಾ ಇದ್ದಾರೆ ಅಂತ. ಆ ರೀತಿಯಾಗಿ ಏನಾದರೂ ನಿರ್ಧಾರ ಆಯಿತು? ಹೆದರ್ಕೊಂಡು ಸಮಾವೇಶನ ಹಿಂದಕ್ಕೆ ಹಾಕೋಕ್ಕಾಗತ್ತಾ? ಯಾವುದೇ ಸರ್ಕಾರ ಹೆದರಿದ್ರೆ ಸರ್ಕಾರನೇ ಅಲ್ಲ, ಅದು ಹೆದರಿದ್ರೆ ಸರ್ಕಾರನೇ ಅಲ್ಲ. ಹೆದರಿ ಮುಂದಕ್ಕೆ ಹಾಕಲ್ಲ. ಅಲ್ಲೇನು ಪರಮೇಶ್ವರ್ ಅವರು ನಾನಾ ಕಾರಣಗಳಿಂದ ಅವರು ಪ್ರೀಪೋನ್ ಮಾಡಿದ್ದಾರೆ. ನಮ್ಮ ಈ ಸ್ಟ್ರೈಕ್ಗೂ ಅದಕ್ಕೇನು ಸಂಬಂಧ ಇಲ್ಲ. ಆದರೆ ಸರ್ಕಾರ, ನೀವು ಸಾರಿಗೆ ಸಚಿವರಾಗಿ ಸುದೀರ್ಘ ಅವಧಿಯನ್ನು ಬಹುಶಃ ಕರ್ನಾಟಕ ಸರ್ಕಾರದಲ್ಲಿ ಸುದೀರ್ಘ ಅವಧಿಯ ಅಂದರೆ 2 ಸರ್ಕಾರಗಳ ಅವಧಿಯಲ್ಲಿ ಸಾರಿಗೆ ಮಂತ್ರಿಯಾಗಿ 4 ವರ್ಷ, ಈಗ ಆಲ್ಮೋಸ್ಟ್ 3 ವರ್ಷ ಆಯಿತು. ಇನ್ನೊಂದು ತಿಂಗಳಾಯಿತು ಅಂದರೆ ಇನ್ನೊಂದು 15 ದಿವಸ ಆಯಿತು ಅಂದರೆ 3 ವರ್ಷ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಸಾರಿಗೆ ಮಂತ್ರಿಯಾಗಿ ಕೂಡ. ತಾವು ಕೆಲಸ 20ಕ್ಕೆ ಸರ್ಕಾರಕ್ಕೆ 3 ವರ್ಷ, ನೀವು ಮಂತ್ರಿಯಾಗಿ ಇನ್ನೂ ಒಂದು 10 ದಿವಸದಲ್ಲಿ ಅದು ಅಧಿಕಾರ ತೆಗೆದುಕೊಂಡು ಇದೆಲ್ಲ ಆಗುವಾಗ 3 ವರ್ಷ ಆಗೋಯ್ತು. ಈ ಹಂತದಲ್ಲಿ ನೀವು ಕಂಡುಕೊಂಡಂಗೆ ಸಾರಿಗೆ ನೌಕರರಿಗೆ ಅಥವಾ ಅವ್ರಿಗೆ ಎದುರಿಸ್ತಾ ಇರುವಂಥ ಸಮಸ್ಯೆಗಳು, ಈ ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋಕ್ಕೆ, ಯಾಕಂದರೆ ಸ್ಯಾಲ್ರಿ ಇದು ಪರಿಷ್ಕರಣೆ ಆಗಬೇಕು, ಅವ್ರ ಡಿಮ್ಯಾಂಡ್ ಇದೆ, ಇದು ಒಂದು ಭಾಗ. ಇದರ ಹೊರತಾಗಿ ಅವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳನ್ನು ಒಬ್ಬ ಸಚಿವರಾಗಿದ್ದುಕೊಂಡು ನೀವು ಅದನ್ನು ಹೇಗೆ ಗಮನಿಸ್ತಾ ಹೋಗಿದ್ದೀರಿ? ಅದಕ್ಕೆ ಹೇಗೆ ಪರಿಹಾರವನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದರೆ? ಯಾಕಂದರೆ ಅನೇಕ ಸಮಯ ಈಗ ಡೆತ್ ಆಗುತ್ತೆ, ಅವರು ಡ್ಯೂಟಿಯಲ್ಲಿರುವ ಸಂದರ್ಭದಲ್ಲಿ ಡೆತ್ ಆಗುತ್ತೆ,
ಅವ್ರಿಗೆ ಕೊಡ್ತಾ ಇರುವಂಥ ಪರಿಹಾರದ ವಿಚಾರಗಳಿರ್ಬೋದು, ಅಥವಾ ಅವ್ರಿಗೆ ಅನುಕಂಪದ ಆಧಾರದಲ್ಲಿ ಕೆಲಸ ಕೊಡಿಸೋದಕ್ಕಿರುವಂತಹ ವಿಳಂಬ ಆಗ್ತಾ ಹೋಗುತ್ತೆ, ಅವ್ರ ಕುಟುಂಬದ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳು ಇರ್ತಾರೆ. ಜನ ಎಲ್ಲ ಫ್ಯಾಮಿಲಿ ಒಂದೇ ಥರ ಅಂತೂ ಒಂದೇ ಮಾಡೆಲ್ ಅಂತ ಇರೋದಿಲ್ಲ. ಇದಕ್ಕೆ ಯಾವ ರೀತಿಯಂಥ ಪರಿಹಾರಗಳನ್ನು ನಿಮ್ಮ ಈ ಅವಧಿಯಲ್ಲಿ ಹುಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ನಿಮಗೆ? ಈ ಅವಧಿ ಅಂತಲ್ಲ, ಇವನ್ ಹಿಂದಿನ ಅವಧಿನಲ್ಲೂ ಕೂಡ ಈ ನೋಡಿ 4 ವರ್ಷ ನಾನಾ ಕಾರಣಗಳಿಂದ ನಾನು ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಅನುಕಂಪದಾದ ಮೇಲೆ ಕೆಲಸಗಳು ನಿಲ್ಲಿಸ್ಬಿಟ್ಟಿದ್ರು. ನಾನು ಬಂದಮೇಲೆ 1450 ಜನ ಕೊಟ್ಟಿದ್ದೀವಿ. ಈಗ ಆಕ್ಸಿಡೆಂಟ್ಸ್ ಆಗಿ ತೀರೋಗ್ತಾರೆ, ಅಥವಾ ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿ. ತೀರೋದಂಥ ಸಂದರ್ಭದಲ್ಲಿ ಅವರು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕಾಗಿತ್ತು. ಈಗ ನಾವೇನು ಮಾಡಿದ್ದೀವಿ, 1 ಕೋಟಿ ರೂಪಾಯಿ ಅಷ್ಟು ಇವನ್ ಮಿಲ್ಟ್ರಿನಲ್ಲೂ ಕೊಡಲ್ಲ, 60 ಲಕ್ಷ ಕೊಡ್ತಾರೆ ಅಷ್ಟೇ. ಸರ್ವೀಸಲ್ಲಿದ್ದಾಗ ಸತ್ತರೆ, ಅವರು ಕೆಲಸದಲ್ಲಿ ಇಲ್ಲದೇ ಇದ್ದಾಗ ಎಲ್ಲ ಬೇರೆ ಕಡೆ ಆಕ್ಸಿಡೆಂಟ್ ಆದರೆ ಇನ್ನೂ ಭಾಳ ಕಡಿಮೆ. ನಾವು 1 ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ. ಒಂದು ಸಂಸ್ಥೆನಲ್ಲಿ 1.5 ಕೋಟಿ ಕೊಡ್ತಾಯಿದ್ದೀವಿ. ಇವನ್ ನಮ್ಮ ಎಂಪ್ಲಾಯೀಸು ಸರ್ವೀಸಲ್ಲಿದ್ದಾಗ ತೀರೋಗ್ತಾರಲ್ಲ ಬೇರೆ ಬೇರೆ ಕಾಯಿಲೆಗಳಿಂದ, ಅವ್ರಿಗೆ ಮಾಮೂಲಿ ಅವ್ರಿಗೇನು ಬೆನಿಫಿಟ್ಸ್ ಇರುತ್ತೋ ಅದ್ರ ಜೊತೆಗೆ 10 ಲಕ್ಷ ರೂಪಾಯಿ ಅಡಿಷ್ನಲ್ ಆಗು ಕೂಡ ಕೊಡ್ತಾಯಿದ್ದೀವಿ. ಆಮೇಲೆ ಹೆಲ್ತ್ ಚೆಕಪ್ಪು, ಜಯದೇವ ಹಾಸ್ಪಿಟಲ್ಲಿ ಹೆಲ್ತ್ ಚೆಕಪ್ಪು. ಯಾಕಂದರೆ ಇವರು ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಕಷ್ಟಪಟ್ಟು ಕೆಲಸ ಮಾಡುವಂಥ ಕೆಲಸ ಇದು. ಮೆಕ್ಯಾನಿಕ್ಸ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಕಂಡಕ್ಟರ್ಸ್ ಇರ್ಬೋದು, ಹೆಚ್ಚು ಒತ್ತಡ ಇರುತ್ತೆ. ಅದು ಕೂಡ ಮಾಡಿದ್ದೀವಿ ಜಯದೇವ ಹಾಸ್ಪಿಟ್ಲಲ್ಲಿ. BMTC, KSRTC ಎಲ್ಲ ಕಡೆ ಕೂಡ ಅದೆಲ್ಲ ಕೂಡ ಮಾಡಿದ್ದೀವಿ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು, ಅದೆಲ್ಲ ಸಾಕಷ್ಟು ನೌಕರರ ಪರವಾಗಿ ಕಾರ್ಯಕ್ರಮಗಳು ಕೂಡ ಕೊಟ್ಟಿದ್ದೀವಿ. ಆದರೆ ಈಗ ಇನ್ನೊಂದು ಎಲೆಕ್ಟ್ರಿಕ್ ಬಸ್ಗಳು ಬಂದವು. ಪ್ರಧಾನಮಂತ್ರಿ ಸ್ಕೀಮ್ನ ಅಡಿಯಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ಗಳು ಕೇಂದ್ರ ಸರ್ಕಾರದ ಮೂಲಕ ಹೋಗಿ ಬಂತು. ಇದರಲ್ಲಿರುವಂತಹ ಚಾಲಕರ ತರಬೇತಿ, ಈ ವಿಚಾರದಲ್ಲಿ ಕೆಲವೊಂದು ಅಬ್ಜೆಕ್ಷನ್ಸ್ ಕೂಡ ಇದ್ದಾವೆ. ಅದರಿಂದಾಗಿ ಸಮಸ್ಯೆಗಳಾಗ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ BMTCಯಲ್ಲಿ. ಇವುಗಳನ್ನು ಹೇಗೆ ಅಡ್ರೆಸ್ ಮಾಡ್ತಾ ಇದ್ರಿ? ಏನು ನಮ್ಮಲ್ಲಿ ಇದ್ದಾವೆ ಇಲ್ಲಿ? 1700 ಎಲೆಕ್ಟ್ರಿಕ್ ಬಸ್ಸಸ್ ಇದೆ, ಅದರಲ್ಲಿ ನಮ್ಮದೇ 300. ಹೌದು, ನಾವೇ ಸಬ್ಸಿಡಿ ಕೊಟ್ಟು, ಟಾಟಾ ಕಂಪ್ನಿಯವ್ರದ್ದು. ಅದರಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಬಸ್ಸಸ್ ಬೇಕು ನಮಗೆ. ಎಲೆಕ್ಟ್ರಿಕ್ ಬಸ್ಸಸ್ಗೆ ನಮಗೇನು ವಿರೋಧ ಇಲ್ಲ. ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಫ್ಯೂಚರಲ್ಲಿ ಇನ್ನು 10-20 ವರ್ಷಕ್ಕೆ ಪ್ರಪಂಚದಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ಸು, ಹೈಡ್ರೋನೋ ಬರ್ಬೋದು, ಅಥವಾ ಇನ್ನು ಸೋಲಾರಿಂದ ಓಡುವಂಥ ವಾಹನಗಳು ಕೂಡ ಮುಂದಕ್ಕೆ ಬರಬಹುದು. ನಮ್ಗೆ ಅದರಲ್ಲಿ ಸ್ವಲ್ಪ ನ್ಯೂನತೆ ಏನು ಅಂದರೆ, ಅದು GCC ಮಾಡಲ್ಲ ಅಂತ, ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ ಸೆಂಟ್ರಲ್ ಗೌರ್ಮೆಂಟು ಸಬ್ಸಿಡಿ ಕೊಡ್ತಾರೆ ಬಸ್ಗೆ, ಪ್ರೈವೇಟ್ ಕಂಪ್ನೀಸ್ಗೆ, ಮ್ಯಾನುಫ್ಯಾಕ್ಚರರ್ಸ್ಗೆ. ಅವ್ರು ಸಬ್ಸಿಡಿ ಕೊಡ್ತಾರೆ. ಬಸ್ ಅವ್ರದ್ದೇ, ಮೈಂಟೆನೆನ್ಸ್ ಅವ್ರದ್ದೇ, ಡ್ರೈವರು ಅವ್ರದ್ದೇ. ನಮ್ಮದು ಕಂಡಕ್ಟರ್ ಅಷ್ಟೇ. ಕಂಡಕ್ಟರು ಮತ್ತು ಕಿಲೋಮೀಟ್ರಿಗೆ ಇಷ್ಟು ಅಂತ ನಾವು ಅವ್ರು ಕೊಡಬೇಕು. ಅವ್ರೇನು ಕೋಟ್ ಮಾಡಿರ್ತಾರೋ ಅದರಲ್ಲಿ ನಾವು ಕೊಡಬೇಕು. ಬಸ್ ಅಂತೂ ನಮ್ಮದಲ್ಲ. ಅಂದರೆ ಬ್ರ್ಯಾಂಡ್ ಎಲ್ಲ BMTC ಬ್ರ್ಯಾಂಡೇ ಇರುತ್ತೆ ಬಸ್ಗಳಿಗೆ. ಅದರಲ್ಲಿ ನ್ಯೂನತೆಗಳು ಏನಿದೆ ಅಂದರೆ, ಈ ಬ್ರೇಕ್ ಡೌನ್ಸ್ ಜಾಸ್ತಿ ಆಗುತ್ತೆ. ಹೌದು, ಬ್ರೇಕ್ ಡೌನ್ಸ್ ಜಾಸ್ತಿ ಆಗುತ್ತೆ. 4 ಕಂಪ್ನಿ ಇದೆ, ಬ್ರೇಕ್ ಡೌನ್ಸ್ ವಿಪರೀತ ಆಗ್ತಿತ್ತು. ಆಮೇಲೆ ನಾನು ಕೇಂದ್ರದ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಒಂದು ಪತ್ರ ಬರೆದೆ. ಆಮೇಲೆ 45 ದಿನ ಟೈಮ್ ಕೊಟ್ಟರು ಅವರಿಗೆಲ್ಲ. ನಮ್ಮ ಇಂಜಿನಿಯರ್ಸ್ ಎಲ್ಲ ಹೋಗಿ ಏನೇನು ಸಮಸ್ಯೆಗಳಿದೆ ಅಂತ ಅಲ್ಲಿ ಕೇಂದ್ರದಲ್ಲಿ, ಅಲ್ಲಿ ಸೆಕ್ರೆಟರಿ ಲೆವೆಲಲ್ಲಿ ಮೀಟಿಂಗ್ಸ್ ಎಲ್ಲ ಆಯಿತು. ಅವರು ಒಂದು 45 ದಿವಸ ಟೈಮ್ ಕೊಟ್ಟು ಸೆಟೇಟ್ ಮಾಡಿ ಅಂದರು. ಮತ್ತು ಸುಧಾರಣೆ ಆಗಲಿಲ್ಲ. 2ನೇ ಲೆಟ್ರ್ ಬರೆದೆ. ಆಮೇಲೆ ಅದಾದಮೇಲೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ರು ಅನಿಸುತ್ತೆ. ಆಮೇಲೆ ಸಂಬಂಧಪಟ್ಟ ಅಲ್ಲಿ ಆ ಕಂಪ್ನಿ ದೊಡ್ಡ ಅಧಿಕಾರಿಗಳೇ ಬೆಂಗಳೂರಿಗೆ ಬಂದು, ಆಮೇಲೆ 2 ಕಂಪ್ನಿ ಇಂಪ್ರೂವ್ ಆಗಿದೆ. ಇನ್ನು ಸ್ವಲ್ಪ ಸುಧಾರಣೆ ಆಗಬೇಕು, ಆದರೆ ಇಂಪ್ರೂವ್ ಅಂತೂ ಆಗಿದೆ. ಸಾರಿಗೆ ಜೊತೆಗೆ ತಾವು ಮುಜರಾಯಿ ಖಾತೆಯನ್ನು ಕೂಡ ನಿಭಾಯಿಸಿದ್ರಿ. ವಿಶೇಷವಾಗಿ ಮುಜರಾಯಿ ದೇವಸ್ಥಾನಗಳ ಆಸ್ತಿಯನ್ನು ವಾಪಸ್ ಪಡ್ಕೊಳ್ಳುವಂತಹ ಒಂದು ಪ್ರಯತ್ನ ನಡೀತು. ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ 3 ವರ್ಷಗಳ ಅವಧಿ, ಅದರಲ್ಲೂ ಕಳೆದ 2 ವರ್ಷಗಳ ಅವಧಿಯಲ್ಲಿ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳ ಆಸ್ತಿಯನ್ನು ವಾಪಸ್ ಪಡ್ಕೊಳ್ಳುವಂಥದ್ದಕ್ಕೆ ಸಾಧ್ಯ ಆಯಿತು. ಏನೇನು ಸಮಸ್ಯೆಗಳಿದ್ದು, ದೇವಸ್ಥಾನದ ಆಸ್ತಿ ಏನಾಗಿತ್ತು ಅಂತ ಹೇಳುವಂಥ ಕಾರಣ? ನಮ್ಮಲ್ಲಿ 34,000 ಮುಜರಾಯಿ ಟೆಂಪಲ್ಸ್, ಒಟ್ಟು 1,80,000 ದೇವಸ್ಥಾನಗಳಿದೆ. ಅದೆಲ್ಲ ಖಾಸಗಿ. ನಮ್ಮದು ಒಂದು 34,000. ಅದರಲ್ಲಿ 205 A ಗ್ರೇಡು, 193 B ಗ್ರೇಡು. A ಗ್ರೇಡ್ B ಗ್ರೇಡ್ ಟೆಂಪಲ್ಸ್ಗೆ ಸ್ವಲ್ಪ ಆಸ್ತಿ, ಒಂದು 45,000 ಪ್ರಾಪರ್ಟೀಸ್ ಇದೆ. ಅದರಲ್ಲೊಂದು 30-35,000 ಜಮೀನು ಎಕರೆ ಇದೆ. ಆ 45,000 ಪ್ರಾಪರ್ಟೀಸಲ್ಲಿ ಇಂಡೀಕರಣ ಆಗಿರಲಿಲ್ಲ.
ಅದು ದೇವಸ್ಥಾನದ ಹೆಸರಲ್ಲಿ ಇರಲಿಲ್ಲ. ಆಮೇಲೆ ಹಿಂದೆ ಸರ್ಕಾರದಲ್ಲೂ ಕೂಡ ತೀರ್ಮಾನ ತೊಗೊಂಡಿದ್ರು, ದೇವಸ್ಥಾನದ ಹೆಸರಿಗೆ ಖಾತಾ ಮಾಡಬೇಕು ಅಂತೇಳಿ. ಅಂದರೆ 3,500 ಆಗಿತ್ತಷ್ಟೆ. ಆಮೇಲೆ ನಾನು ಬಂದಮೇಲೆ 2023ರಿಂದ ಇದುವರೆಗೂ ಕೂಡ 19,500 ಪ್ರಾಪರ್ಟೀಸು ಇಂಡೀಕರಣ ಮಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಎಕರೆಗಟ್ಟಲೆ ಇದ್ದರೆ ಖಾತಾ ಮಾಡ್ತೀವಿ, ಖಾತಾ ಪಹಣಿಲಿ ಎಂಟ್ರಿ ಮಾಡ್ತೀವಿ. ಇಲ್ಲಾದರೆ ಸಿಟಿಗಳಲ್ಲಿ, ಟೌನ್ಗಳಲ್ಲಿ ಖಾತಾ ಮಾಡಿಸ್ತೀವಿ. ಇನ್ನೂ 25,000 ಪ್ರಾಪರ್ಟೀಸು ಆಗಬೇಕು. ಅದು ಟಾರ್ಗೆಟ್ ಕೊಟ್ಟಿದ್ದೀವಿ. ಅದು ನಮ್ಮ ಕಟಾರಿಯವರು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂಗೆ, ನಮ್ಮ ಇಲಾಖೆ ಕೂಡ ರೆವಿನ್ಯೂಗೆ ಬರುತ್ತೆ. ಆ ಟಾರ್ಗೆಟ್ ಕೊಟ್ಟಿದ್ದೀವಿ. ಬಹುಶಃ ಇನ್ನು 1 ವರ್ಷದಲ್ಲಿ ಎಲ್ಲ 45,000 ಪ್ರಾಪರ್ಟೀಸು ಕೂಡ ದೇವಸ್ಥಾನದ ಹೆಸರಿಗೆ ಇಂಡೀಕರಣ ಆಗುತ್ತೆ. ಆಂಧ್ರದಲ್ಲಿರುವಂತಹ ದೇವಸ್ಥಾನಗಳ ಬಗ್ಗೆ ಶ್ರೀಶೈಲಂ ಇರ್ಬೋದು, ಅಥವಾ ನಮ್ಮ ಕರ್ನಾಟಕದ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇರುವಂತಹ ತಿರುಪತಿ ದೇವಸ್ಥಾನ ಇರ್ಬೋದು, ಮಂತ್ರಾಲಯ ಇರ್ಬೋದು, ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ತಾವು ಆಂಧ್ರದ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿ ಚರ್ಚೆ ಮಾಡಿ ಎಲ್ಲ ಬಂದಿದ್ರಿ. ಯಾವ ರೀತಿಯಾದಂತಹ ಯೋಜನೆಗಳನ್ನು ಅಲ್ಲಿಗೆ ರೂಪಿಸ್ತಾ ಇದ್ದೀರಿ ಕರ್ನಾಟಕದ ಭಕ್ತರ ಅನುಕೂಲಕ್ಕಾಗಿ? ತಿರುಪತಿನಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಒಂದು ಬ್ಲಾಕ್ ಮಾತ್ರ ಕಂಪ್ಲೀಟ್ ಆಗಬೇಕು. ಒಂದು 350 ರೂಮು. ಅದು ಹಿಂದಿನ ಸರ್ಕಾರದಲ್ಲೇ ಹಣ ಕೊಟ್ಟಿದ್ದರು. ಈಗೆಲ್ಲ ಫೈನಲ್ ಸ್ಟೇಜಿಗೆ ಬಂದಿದೆ. ಆಮೇಲೆ ನಮ್ಮ ಇಲಾಖೆಯವರೇ ಮೇಂಟೈನ್ ಮಾಡಿದ್ರೆ ಅಷ್ಟು ಸ್ವಚ್ಛತೆಗೆ ಆದ್ಯತೆ ಕೊಡಲ್ಲ. ಆಮೇಲೆ ಕೆಟ್ಟ ಹೆಸರು ಬಂದುಬಿಡುತ್ತೆ. ಅದಕ್ಕೆ ಟೂರಿಸಮ್ನವ್ರು ಕೊಡಬೇಕು ಅಂತೇಳಿ ಮೇಂಟೆನೆನ್ಸ್ಗೆ ಅಷ್ಟೇ. ಬುಕ್ಕಿಂಗು ಇನ್ನೊಂದು ಎಲ್ಲ ನಮ್ಮ ಇದರಲ್ಲೇ ಇರುತ್ತೆ. ಮೇಂಟೆನೆನ್ಸು ಅವ್ರು ಕೊಟ್ಟರೆ ಚೆನ್ನಾಗಿ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಅದೊಂದು ಆಗಿತ್ತು. ಶ್ರೀಶೈಲದಲ್ಲಿ ಸುಮಾರು 1997ರಿಂದ ಅವ್ರು ನಮ್ಗೇನು ಜಾಗ ಕೊಟ್ಟಿದ್ರು ಅದು ರಿನ್ಯೂವಲ್ ಆಗಿಲ್ಲ, ರಿಜಿಸ್ಟ್ರೇಷನ್ ಆಗಲೂ ಇಲ್ಲ, ಮತ್ತು ರಿನ್ಯೂವಲ್ಲು ಮಾಡ್ಕೊಳ್ಳೋಕೆ ಹೋಗಿರಲಿಲ್ಲ. ಲೀಸ್ ಪೀರಿಯಡ್ ಮಾಡ್ಕೋಬೇಕಾಯ್ತಲ್ಲ, ಮಾಡ್ಕೊಂಡಿಲ್ಲ. ಅದು ನಾವು ಕಟ್ಟೋಣ ಅಂತಂದರೆ ಇಲ್ಲ ನಮಗೆ ದೇವಸ್ಥಾನಕ್ಕೆ ಬೇಕು, ನಿಮ್ಮ ಲೀಸ್ ಪೀರಿಯಡ್ ಮುಗಿದು 30 ವರ್ಷದ ಮೇಲೆ ಆಗೋಯಿತು ಅಂತೇಳಿ ಅವ್ರು ನಮ್ಗೆ ಕೊಡಲಿಲ್ಲ. ಆಮೇಲೆ ನಾನು ನಮ್ಮ ಬೋಸರಾಜ್ ಅವರು, ಆಮೇಲೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ, ಕಮಿಷನರು, ಆಮೇಲೆ ನಮ್ಮ ದರ್ಶನ್ ಇದ್ದಾರೆ TTD ಮೆಂಬರು, ಅವರು ನಮ್ಮ ಆಂಧ್ರದ ಗವರ್ನರ್ ಅವರು, ನಮ್ಮ ಕೋರಮಂಗಲದವರೇ, ನಮ್ಮ ನಜೀರ್ ಸಾಹೇಬರು, ಅವ್ರನ್ನ ಹೋಗಿ ಭೇಟಿ ಮಾಡಿದ್ಮೇಲೆ ಅವರು ಸಂಬಂಧಪಟ್ಟ ಮಂತ್ರಿಗಳನ್ನೆಲ್ಲ ಕರೆಸಿ ಮತ್ತು ಆಫೀಸರ್ಸ್ನ ಕರೆಸಿ ಜಾಗ ಕೊಡಿ ಅಂತ ಅವರು ಹೇಳಿದರು. ಈಗ ಅವ್ರು ಟೆಂಪಲ್ದು ಇದ್ದಿದ್ದೇ ಭಾಳ ಕಡಿಮೆ ಜಾಗ, ಅದರಲ್ಲಿ ನಮಗೂ 5 ಎಕರೆ ಜಾಗ ಕೊಟ್ಟಿದ್ದಾರೆ, ರಿಂಗ್ ರೋಡ್ ಕೊಟ್ಟಿದ್ದಾರೆ. ಈಗ ಅದೊಂದು ಮನೆ ಹೋಗಿ ಅವ್ರ ಧನ್ಯವಾದ ಕೂಡ ಹೇಳಿಬಿಟ್ಟು ಬಂದೆ. ಅದೊಂದು. ಆಮೇಲೆ ವಾರಣಾಸಿನಲ್ಲಿ 98 ವರ್ಷ ಆಯಿತು, ಮಹಾರಾಜರು ಕಟ್ಟಿಸಿದ ಬಿಲ್ಡಿಂಗ್ ಅದು. ಆಮೇಲೆ ನದಿ ಪಕ್ಕದಲ್ಲೇ ಅಟ್ಯಾಚ್ಡೆ. ಆಮೇಲೆ ಪಕ್ಕದಲ್ಲಿ ಇದಿದೆ ಘಾಟ್, ಹರಿಶ್ಚಂದ್ರ ಘಾಟು. ಅವ್ರು ಕೆಲಸ ಮಾಡುವಾಗ ನಮ್ಮ ಕಾಂಪೌಂಡೆಲ್ಲ ಬೆಳೆಸ್ಬಿಟ್ರು. 100 ವರ್ಷದ ಹಳೆ ಕಾಂಪೌಂಡು. ಆಮೇಲೆ ಬಿಲ್ಡಿಂಗು ಡ್ಯಾಮೇಜ್ ಆಗೋಯ್ತು. ಆಮೇಲೆ ಈಗ ರಿಟೈನಿಂಗ್ ವಾಲೆಲ್ಲ ಕಟ್ತಾ ಇದ್ದೀವಿ. ಹಣ ಕೂಡ ಅವರಿಗೆ ಬಿಡುಗಡೆ ಮಾಡ್ತಿದ್ದೀವಿ. ಈ ಫ್ಲಡ್ಸ್ ಆಗುತ್ತಲ್ಲ, ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ವಿಪರೀತ ಫ್ಲಡ್ಸ್ ಬರುತ್ತೆ. ಅಷ್ಟೊತ್ತಿಗೆ ರಿಟೈನಿಂಗ್ ವಾಲ್ ತೆಗೆದು ಬಿಡ್ತಾರೆ. ಕಾಂಟ್ರಾಕ್ಟ್ ಕೆಲಸ ನಡೀತಾ ಇದೆ. ಆಮೇಲೆ ಹಳೆ ಬಿಲ್ಡಿಂಗ್ ಎಲ್ಲ ಹೊಡೆದಾಕ್ಬಿಟ್ಟು ಮುಂದಿನ ವರ್ಷಕ್ಕೆ ಅಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟು ಮಾಡ್ತೀವಿ. ಆಮೇಲೆ ತುಳಜಾಪುರಕ್ಕೂ ಕೂಡ ಸ್ವಲ್ಪ ಬಾಕಿ ಇತ್ತು, ಅದನ್ನು ಕೂಡ ಕ್ಲಿಯರ್ ಮಾಡಿಸಿದ್ದೀನಿ. ಚೆನ್ನಾಗಿ ಕಟ್ಟಿದ್ದಾರೆ. ಅಲ್ಲೆಲ್ಲ ನಮ್ಮ ಸರ್ಕಾರದ ಹಣ ತಗೊಂಡು, ಹಾಗೆ ಹಿಂದಿನ ಮಂತ್ರಿಗಳಿದ್ದಾರಲ್ಲ ಜೊಲ್ಲೆ ಅವರು ಮತ್ತು ಬೇರೆ ಭಕ್ತಾದಿಗಳೆಲ್ಲ ಸೇರಿ ಒಳ್ಳೆ ಹಾಲೆಲ್ಲ ಕಟ್ಟಿದ್ದಾರೆ. ಅದಕ್ಕಿಂತ ಸ್ವಲ್ಪ ಬಾಕಿ ಇದೆ, ಅದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಅದೊಂದು. ಆಮೇಲೆ ಮಂತ್ರಾಲಯದ್ದು ಸ್ವಲ್ಪ ಕಳಪೆ ಕೆಲಸ ಆಗಿತ್ತು, ಅದನ್ನು ತನಿಖೆ ಕೊಟ್ಟಿದ್ದೀವಿ. ಅದೊಂದು ಅವ್ಯವಸ್ಥೆ ಇದೆ, ಅದೊಂದು ಸೆಟ್ರೇಟ್ ಮಾಡಬೇಕು. ಸಾಮಾನ್ಯವಾಗಿ ಮುಜರಾಯಿ ಖಾತೆ ಅನ್ನುವಂಥದ್ದು ಮಂತ್ರಿಗಳಾಗುವಂಥವ್ರಿಗೆ ಬಹಳ ಬೇಡದ ಖಾತೆ ಅಥವಾ ಇಷ್ಟ ಇಲ್ಲದ ಖಾತೆಯ ರೀತಿಯಲ್ಲೂ ಕೂಡ ಇತ್ತು. ತಮಗೆ ಈ ಖಾತೆ ಎಷ್ಟರ ಮಟ್ಟಿಗೆ ಕಂಫರ್ಟ್ ಅನಿಸುತ್ತೆ? ಕಳೆದ 3 ವರ್ಷಗಳಲ್ಲಿ ತಾವು ನೋಡಿದ ಪ್ರಕಾರ ಈ ಖಾತೆಯಲ್ಲಿ ಯಾವ ಸ್ವರೂಪದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ? ಈಗ ಒಂದು ಇದು ನಮ್ಮ ಹಿಂದೂಗಳಿಗೆ ದೇವಸ್ಥಾನಗಳೇನು ಇವರು 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ದೇವರ ಅನುಯಾಯಿ ಆಗಿರ್ತಾರೆ. ಹೌದು. ಭಾಳ ಹತ್ತಿರದ ಒಂದು ಸಂಬಂಧ ದೇವರಿಗೂ ದೇವಸ್ಥಾನಕ್ಕೂ ನಮಗೆ ಹಿಂದೂ ಸಮಾಜದವ್ರಿಗೆ. ಇದನ್ನು ಚಾಲೆಂಜಾಗಿ ತಗೊಂಡೆ ಆವಾಗ. ಇದನ್ನು ಚೆನ್ನಾಗಿ ಇದರಲ್ಲೂ ಚೆನ್ನಾಗಿ ಕೆಲಸ ಮಾಡಿ ತೋರಿಸೋಣ, ಜನಕ್ಕೆ ಇನ್ನೂ ಹೆಚ್ಚಿನ ಒಂದು ಈ ಇಲಾಖೆಯಿಂದ
ನಾವು ಕೆಲಸ ಮಾಡ್ಬೋದು, ಕೆಲಸ ಮಾಡಿ ತೋರಿಸೋಣ ಅಂತ ಪ್ರಯತ್ನ ಮಾಡೋ ದಿಕ್ಕಲ್ಲಿ ಯೋಚನೆ ಮಾಡಿದಾಗ ಅತಿ ಹೆಚ್ಚು ಜನ ಹೋಗುವಂಥ ದೇವಸ್ಥಾನಗಳನ್ನ ಆಯ್ಕೆ ಮಾಡಿಕೊಂಡೆ. ಅದರಲ್ಲಿ ಚಾಮುಂಡಿ ಬೆಟ್ಟ, ಒಂದು ವರ್ಷಕ್ಕೆ 50 ಲಕ್ಷ ಜನ ಹೋಗ್ತಾರೆ. ಅಲ್ಲಿ ಅನುಕೂಲಗಳು ಮಾಡಬೇಕು ಅಂತ ಅಲ್ಲಿ ಪ್ರಾಧಿಕಾರ ಮಾಡಿದ್ವಿ. ಆಮೇಲೆ ಕೇಂದ್ರ ಸರ್ಕಾರ ಕೂಡ ಪ್ರಸಾದ್ ಸ್ಕೀಮಲ್ಲಿ ಕೊಟ್ಟರು. ಅದೇನೋ ಸ್ವಲ್ಪ ಮಹಾರಾಜರ ಫ್ಯಾಮಿಲಿಯವರು ಕೋರ್ಟಿಗೆ ಕೇಸ್ ಹಾಕಿದ್ದಾರೆ. ಆಮೇಲೆ ಹುಲಿಗಮ್ಮ ದೇವಸ್ಥಾನ, ಏನೇನೋ ಅನುಕೂಲ ಇಲ್ಲ. ಕೊಪ್ಪಳದಲ್ಲಿ ಒಂದು 50-60 ಲಕ್ಷ ಜನ ಹೋಗ್ತಾರೆ. ಹೌದು. ಆಮೇಲೆ ಅಲ್ಲಿ ಪ್ರಾಧಿಕಾರ ಮಾಡಿ ಈಗ ಒಂದು 2-3 ಕೆಲಸಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ. ಇನ್ನೂ 2 ಕೆಲಸ, ಒಂದು 50-60 ಕೋಟಿ ರೂಪಾಯಿ ಅಷ್ಟು ಕೆಲಸಗಳು ಈ 1 ವರ್ಷದಲ್ಲಿ ಮುಗಿಯುತ್ತೆ. ಅದು ವಾಟರ್ ಸಪ್ಲೈ, ಸ್ಯಾನಿಟ್ರಿ, ಆಮೇಲೆ ದೇವಸ್ಥಾನದ ಇದು ಪ್ರಾರಂಗಣ, ದೇವಸ್ಥಾನ, ಮತ್ತು ಇದು ವಸತಿ ನಿಲಯ, STPಸು, ಇದೆಲ್ಲ ಕೂಡ ಇನ್ನೊಂದು 2 ವರ್ಷದಲ್ಲಿ ಇದೆಲ್ಲ ಕೂಡ ಮಾಡ್ತೀವಿ. ಆಮೇಲೆ ಘಾಟಿ ಸುಬ್ರಹ್ಮಣ್ಯ ಕನಿಷ್ಠ ಒಂದು 25 ಲಕ್ಷ ಜನ ಹೋಗ್ತಾರೆ ವರ್ಷಕ್ಕೆ. ಅಲ್ಲೂ ಕೂಡ ಮನೆ 32 ಕೋಟಿ ರೂಪಾಯಿಗೆ ಕೆಲಸಗಳಿಗೆ ಅನುಮೋದನೆ ಕೊಟ್ಟಿದ್ದೀವಿ. ಇನ್ನೂ ಅಲ್ಲಿ ವೈಡ್ನಿಂಗ್ ಆಗಬೇಕು, ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಆಮೇಲೆ ರೇಣುಕಾ ಯಲ್ಲಮ್ಮ 1 ಕೋಟಿ ಜನ ಬರ್ತಾರೆ 5 ರಾಜ್ಯಗಳಿಂದ. ಅಲ್ಲಿ ಸುಮಾರು 215 ಕೋಟಿ ರೂಪಾಯಿ ಅಷ್ಟು ಕೆಲಸಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಕೇಂದ್ರ ಸರ್ಕಾರದ್ದು 100 ಕೋಟಿ ಇದೆ ಪ್ರಸಾದ್ದು. ಅದು 215 ಕೋಟಿ ಕೆಲಸಗಳಾದರೆ ಸಾಕಷ್ಟು ಇಂಪ್ರೂವ್ಮೆಂಟ್ಸು ಆಗುತ್ತೆ. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಗೆ ಅವ್ರದ್ದೇ ದುಡ್ಡು. ಆಮೇಲೆ ನಾನು ನೋಡಿದೆ, ಒಂದು ವರ್ಷಕ್ಕೆ 1 ಕೋಟಿ ಜನ ಬರ್ತಾರೆ. ಹೌದು. ಅಲ್ಲಿ ಫೆಸಿಲಿಟೀಸು ಸಾಕಷ್ಟು ಇರಲಿಲ್ಲ. ಅದಕ್ಕೆ ಈಗ ಸುಮಾರು 604 ಕೋಟಿಗೆ ದೇವಸ್ಥಾನದ ದುಡ್ಡು ಅನುಮೋದನೆ ಕೊಟ್ಟಿದ್ದೀವಿ. ಇನ್ನೂ 1000 ರೂಮ್ಸ್ ಬರುತ್ತೆ. ಮತ್ತು ಈಗಿರ್ತಕ್ಕಂಥ ರೂಮ್ಸ್ನ ಅಪ್ಗ್ರೇಡ್ ಮಾಡೋದು, ಆಶ್ಲೇಷ ಭವನ, ರಥಬೀದಿ, ಮತ್ತು ಡೈನಿಂಗ್ ಹಾಲ್ 5000 ಜನ ಕೂತ್ಕೊಳ್ಳುವಂಥದ್ದು, ಇದೆಲ್ಲ ಸುಮಾರು ಒಟ್ಟು 19 ಕ್ವಾರ್ಟರ್ಸು, ಎಂಪ್ಲಾಯೀಸ್ಗೆ ಕ್ವಾರ್ಟರ್ಸು, 19 ಕೆಲಸಗಳು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಈಗ ಇದೆಲ್ಲ ಹೆಚ್ಚು ಜನ ಬರ್ತಕ್ಕಂಥದ್ದು. ಒಂದು 25 ಲಕ್ಷದಿಂದ 1 ಕೋಟಿ ಜನಕ್ಕೆ ಕೋಟಿವರೆಗೂ ಬರ್ತಕ್ಕಂಥ ದೇವಸ್ಥಾನಗಳು. ಇದೆಲ್ಲ ಈಗ ನಾನು ಗಿಡ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಇನ್ನೊಂದು 2 ವರ್ಷದಲ್ಲಿ ಮರವಾಗಿ ಚೆನ್ನಾಗಿ ಬೆಳೆಯುತ್ತೆ. ಮುಂದಕ್ಕೆ ಭಕ್ತಾದಿಗಳಿಗೆ ಈ ದೇವಸ್ಥಾನಗಳಲ್ಲೆಲ್ಲ ಒಳ್ಳೆ ಪರವಾಗಿಲ್ಲಪ್ಪ, ಕರ್ನಾಟಕ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಅವ್ರ ತಲೆಗೆ ಬರಬೇಕು, ಆ ರೀತಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಕಡೆಯದಾಗಿ ಮತ್ತೆ ಸಾರಿಗೆ ನೌಕರರ ವಿಚಾರಕ್ಕೆ ಬರೆದಿದ್ರೆ ಎಸ್ಮಾ ಜಾರಿ ಮಾಡ್ತೀರಾ? ಅದು ಯಾವಾಗಲೂ ಇರುತ್ತೆ ಎಸ್ಮಾ. ಅದು ಇದೆ, ಜಾರಿ ಮಾಡಬೇಕಂತೇನೇ ಇಲ್ಲ, ಯಾವಾಗಲೂ ಇರುತ್ತೆ. ಎಕ್ಸಿಸ್ಟೆನ್ಸಲ್ಲಿರುತ್ತೆ, ಜಾರಿ ಮಾಡಬೇಕಂತೇನೇ ಇಲ್ಲ, ಎಕ್ಸಿಸ್ಟೆನ್ಸಲ್ಲಿರುತ್ತೆ. 6 ತಿಂಗಳಿಗೊಂದ್ಸಲಿ ರಿನ್ಯೂವಲ್ ಆಗ್ತಾ ಇರುತ್ತೆ. ಹಿಂದಿನ ಸರ್ಕಾರದಲ್ಲೂ ಅಷ್ಟೇ 6 ತಿಂಗಳಿಗೊಂದ್ಸಲಿ ರಿನ್ಯೂವಲ್ ಮಾಡ್ತಾನೆ ಇದ್ರು. ಈಗಲೂ ಇದೆ, ಅದು ಜಾರಿಯಲ್ಲಿ ಇದ್ದೇ ಇರುತ್ತೆ ಅದು. ಆದರೆ ನೌಕರಿಗೆ, ಓವರಾಲ್ ನೌಕರರಿಗೆ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ? ಸಂದೇಶ ನಿಮ್ಮ ಇಲಾಖೆಯ ನೌಕರರಿಗೆ, ಅಲ್ಲಿರುವ ನಮ್ಮ ಇಲಾಖೆ, ನಾನು ಬಂದಂಥ ಸಂದರ್ಭದಲ್ಲಿ 4000 ಕೋಟಿ ಸಾಲ ಇತ್ತು, ಬಿಟ್ಟೋಗಿದ್ರು. ಆಮೇಲೆ ಈ 38 ತಿಂಗಳು ಬಾಕಿ ಕೂಡ ಬಿಟ್ಟೋಗಿತ್ತು. ಬಸ್ಸಸ್ಸು ತೊಗೊಂಡಿರಲಿಲ್ಲ. ಈಗ ನಾವು 7800 ಬಸ್ ತೊಗೊಂಡಿದ್ದೀವಿ. ಹಿಂದೆ ಎಲ್ಲ ಸ್ಯಾಲ್ರೀಸು ಒಂದು ತಿಂಗಳ ಸ್ಯಾಲ್ರಿ 2 ಸಲ ಕೊಡ್ತಾಯಿದ್ರು. ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ, 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಸಾಧ್ಯವಾದಷ್ಟು ಅವ್ರಿಗೆ ನಾನು ಹೇಳಿದೆಲ್ಲ, ಆಕ್ಸಿಡೆಂಟ್ ರಿಲೀಫು, ಡೆತ್ ರಿಲೀಫು, ಮಕ್ಕಳ ಸ್ಕಾಲರ್ಶಿಪ್ಪು, ಮತ್ತು ಸಂಸ್ಥೆ ಉಳಿಬೇಕಲ್ಲ. ಸಂಸ್ಥೆ ಉಳಿಬೇಕಾದ್ರೆ ಇದೆಲ್ಲ ಕೂಡ ಮಾಡಬೇಕು. ಸಂಸ್ಥೆ ಉಳಿದ್ರೆ ಅವರು ಚೆನ್ನಾಗಿರ್ತಾರೆ. ಸಂಸ್ಥೆ ನಾವು ಬಲ ಮಾಡಬೇಕು ನಾವು. ಅದಕ್ಕಲ್ಲಿ ಈಗ 26 ತಿಂಗಳು ಕೊಟ್ಟಿದ್ದೀವಿ. ಮತ್ತು ಅದರ ಮೇಲೆ 12% ವೇತನ ಪರಿಷ್ಕರಣೆ ಮಾಡಿದ್ದೀವಿ. ಇಷ್ಟು ನನ್ನ ಕೈಯಲ್ಲಾಗೋದು ನಾನು ಮಾಡಿದ್ದೀನಿ. ಇದಕ್ಕಿಂತಲೂ ಹೆಚ್ಚು ಬೇಕಾಗಿದ್ದರೆ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳಿ ಅಷ್ಟೆ. ಆದರೆ ಮುಖ್ಯಮಂತ್ರಿ ಹತ್ರ ನೀವೇ ಕರ್ಕೊಂಡು ಹೋಗ್ಬೇಕಲ್ಲ, ಮಿನಿಸ್ಟರ್ ಆಗಿರೋರ ಮೇಲೆ ಅವ್ರಿಗೆ ನಿರೀಕ್ಷೆ ಇರುತ್ತೆ. ಪಾಪ ಅವರು ಹೆಂಗೆ ಬರೋದಕ್ಕೆ ಸಾಧ್ಯ? ಮುಖ್ಯಮಂತ್ರಿ ಜೊತೆನೂ ಬೇಕಾದಷ್ಟಲ್ಲಿ ಚರ್ಚೆ ಆಯಿತು, ನನ್ನ ಜೊತೆನೂ ಚರ್ಚೆ ಆಗಿದೆ. ನನಗೇನು ಅವ್ರ ಬಗ್ಗೆ ಏನು ಕೋಪ ಏನೂ ಇಲ್ಲ. ಅವರು ಡಿಮ್ಯಾಂಡ್ ಅವ್ರು ಕೇಳ್ತಾರೆ, ಕೇಳೋದನ್ನ ತಪ್ಪು ಅಂತ ನಾವು ಹೇಳೋಕ್ಕಾಗತ್ತಾ? ಆದರೆ ನಮ್ಮ ಸ್ಟ್ಯಾಂಡು ಹೇಳಿದ್ದೀವಿ. ಅದ್ರ ಕಡೆದಾಗಿ ಅವ್ರಿಗೆ ಏನು ವಿನಂತಿ ಮಾಡ್ತೀರಿ? ಈ ಮುಷ್ಕರದ ವಿಚಾರದಲ್ಲಿ ಏನು ವಿನಂತಿಯನ್ನು ಮಾಡ್ತೀರಿ ಅವ್ರಿಗೆ? ಮುಷ್ಕರದ ಬೇಡ ಅಂತ ಹೇಳ್ತೀನಿ ಅಲ್ವಾ.
ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಇಲಾಖೆಗಳ ಬಗ್ಗೆ ವಿವರಿಸಿದ್ದಕ್ಕಾಗಿ. ಇದು ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂಥ ಮತ್ತು ಪ್ರಯಾಣಿಕರಿಗೆ ಯಾವುದೇ ರೀತಿಯಂಥ ತೊಂದರೆ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ಸರ್ಕಾರ ವಹಿಸಿಕೊಳ್ಳುತ್ತೆ, ಆ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಿದ್ರೆ. ಆದರೆ ನೌಕರರು ಕೂಡ ಅವರು ವಿನಂತಿ ಮಾಡ್ತಿರುವಂಥದ್ದು ಮುಷ್ಕರವನ್ನು ಕೈ ಬಿಡಿ ಅಂತೇಳಿ. ನೌಕರರು ತಮ್ಮದೇ ಆದಂತಹ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿಯಾಗಿ ಇದೆಲ್ಲ ಪರಿಹಾರ ಆಗುತ್ತೆ ಅನ್ನೋದನ್ನು ನೋಡಬೇಕು. ನಮಸ್ಕಾರ.